ನಮಸ್ಕಾರ ಎಲ್ರಿಗೂ. ಇವತ್ತಿನ ಭೀಮನ ಅಮಾವಾಸ್ಯೆ ಪೂಜೆ ನಿಮಿತ್ತ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು. ಮತ್ತು ಗಂಡನ ಪಾದ ಪೂಜೆ. ಮೊದಲಿಗೆ ನಾನಿಲ್ಲಿ ಒಂದು ದೇವರ ಫೋಟೋನ ಇಟ್ಕೋಬೋದು, ಯಾವುದಾದ್ರೂ ಒಂದು, ಇಲ್ಲ ಶಿವ ಪಾರ್ವತಿ ಫೋಟೋನಾದರೂ ಇಟ್ಕೊಂಡು 2 ದೀಪದ ಕಂಬ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನೈವೇದ್ಯ ಎಲ್ಲ ಪೂಜೆ ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ. ಗಣೇಶನ ವಿಗ್ರಹ ಇಟ್ಕೊಂಡಿದ್ದೀನಿ, ಒಂದು ಚಿಕ್ಕದು. ಬೇಗ ಮನೆಯವ್ರ ಡ್ಯೂಟಿಗೆ ಬೇರೆ ಹೋಗಬೇಕಿತ್ತು, ಮಕ್ಕಳು ಸ್ಕೂಲ್ ಹೋಗಿದ್ದಾರೆ. ನಾನು ಇವಾಗ ರೆಡಿ ಮಾಡಿಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡು ಹೂವೆಲ್ಲ ಇರಿಸಿ ಇವಾಗ ಗಂಧದ ಕಡ್ಡಿಯಿಂದ ಬೆಳಗ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಈ ಥರ ಪೂಜೆ ಮಾಡಿಕೊಂಡು ಆಮೇಲೆ ಗಂಡನ ಪಾದ ಪೂಜೆನ ಮಾಡ್ತೀನಿ. ನೈವೇದ್ಯಕ್ಕೆ ನಾನು ಸಜ್ಜಿಗೆ ಮತ್ತು ಅನ್ನನ ಮಾಡಿ ಇಟ್ಕೊಂಡಿದ್ದೆ. ಒಂದು ಕರ್ಪೂರ ಆರತಿನ ಮಾಡ್ತಿದ್ದೀನಿ. ಯಾಕೆ ಮಾಡಬೇಕು ಈ ಭೀಮನ ಅಮಾವಾಸ್ಯೆ ಪೂಜೆ ಮತ್ತು ಗಂಡನ ಪಾದ ಪೂಜೆ ಯಾಕೆ ಮಾಡಬೇಕು ಅಂದರೆ, ಗಂಡನ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗೋಸ್ಕರ ಈ ಪೂಜೆನೇ ಮಾಡಬೇಕು. ತುಂಬ ಒಳ್ಳೆಯದು ಕೂಡ. ನಾನು ಕೂಡ ಪ್ರತಿ ವರ್ಷ ಇದೇ ಥರ ಮಾಡ್ತಾ ಬರ್ತೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಪಾದ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ. ಮೊದಲಿಗೆ ನಾನಿಲ್ಲಿ 2 ಹೂವನ್ನ ಕಟ್ಟಿ ಇಟ್ಕೊಂಡು ಪೂಜೆ ಮಾಡಿದ್ದೆ. ನೋಡಿ, ಇವಾಗ ಇಬ್ಬರು ಒಂದೊಂದು ಹೂವನ್ನು ಕಟ್ಕೋತಾ ಇದ್ದೀವಿ. ಈ ಹೂವನ್ನು ಕಟ್ಕೊಂಡು ಮುಂದೆ ಪೂಜೆ ಮಾಡಬೇಕು, ಗಂಡನ ಪಾದ ಪೂಜೆ. ಇವಾಗ ನೋಡಿ, ಅವ್ರಿಗೆ ನಾವು ಕಟ್ಟಬೇಕು, ನಮಗೆ ಅವ್ರು ಕಟ್ಟಬೇಕು. ಈ ಥರ ಕಟ್ಟಿ ಆದಮೇಲೆ ಇವಾಗ ಒಂದು ತಟ್ಟೆಯಲ್ಲಿ ತೊಗೊಂಡು ಒಂದು ಕಳಶದಲ್ಲಿ ನೀರನ್ನು ತೊಗೊಂಡು ತೊಳೆದು ಕ್ಲೀನಾಗಿ ತೊಳೆದು ಒಂದು ಬಟ್ಟೆಯಿಂದ ಒರೆಸ್ಬೇಕು. ಒರೆಸಿ ಆದಮೇಲೆ ಈ ಥರ ವಿಭೂತಿ, ಗಂಧ ಎಲ್ಲ ಹಚ್ಚಿ ಒಂದು ಕುಂಕುಮದ ಬೊಟ್ಟಿಡಬೇಕು. ನೋಡಿ, ಈ ಥರ ಅವ್ರು ನಮಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಡಿಸಿ ಆದಮೇಲೆ ಇವಾಗ ಕಾಲಿಗೆ ಮತ್ತು ಕುಂಕುಮ ಎಲ್ಲ ಹಚ್ಚಿ ವಿಭೂತಿ ಎಲ್ಲ ಹಚ್ತಾ ಇದ್ದೀನಿ. ಅರಿಶಿನ, ಹೂವು, ಕುಂಕುಮ ಎಲ್ಲ ಹಾಕಿ ಆದಮೇಲೆ ಒಂದು ಗಂಧದ ಕಡ್ಡಿಯಿಂದ ಬೆಳಗಿ ಆರತಿ ಎಲ್ಲ ಮಾಡಿ ಸ್ವೀಟ್ ಎಲ್ಲ ತಿನ್ನಿಸಿ ಈ ಥರ ಎಲ್ಲ ಮಾಡಿ. ನೋಡಿ, ಈ ಥರ ಇವತ್ತಿನ ನಮ್ಮ ಪೂಜೆ ಈ ಥರ ಇತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.